ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ. ಇವತ್ತು ನಾನು ನಿಮ್ಮ ಜೊತೆ ಒಂದು ಟ್ರೆಂಡಿ ಕಾಫಿನ ಶೇರ್ ಮಾಡ್ಕೋತಾ ಇದ್ದೀನಿ. ಅದ್ರ ಹೆಸರೇ ಡಾಲ್ಗೋನಾ ಕಾಫಿ ಅಂತ ಹೇಳ್ಕೊಂಡು. ಡಾಲ್ಗೋನಾ ಕಾಫಿ ನೀವು ಆಲ್ರೆಡಿ ಕೇಳಿರ್ಬೋದು. ಸೊ ಇದನ್ನು ಮನೆಯಲ್ಲಿ ವಿತೌಟ್ ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲಾರ್ದೆ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಇದಕ್ಕೆ 3 ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಬೇಕಾಗುತ್ತೆ. ನಾನಿಲ್ಲಿ ಇನ್ಸ್ಟಂಟ್ ಕಾಫಿ ಪೌಡರ್ನ ಬ್ರೂ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಬೇರೆ ಯಾವುದಿದ್ರೂ ಯೂಸ್ ಮಾಡ್ಕೋಬೋದು, ಇನ್ಸ್ಟಂಟ್ ಪೌಡರ್ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೇಮ್ ಸ್ಪೂನಲ್ಲಿ 3 ಸ್ಪೂನಷ್ಟು ಶುಗರ್. ನಾನು ಬ್ರೌನ್ ಶುಗರ್ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರನೂ ಬ್ರೌನ್ ಶುಗರ್ ಇದ್ದರೆ ಹಾಕ್ಕೋಬೋದು, ಇಲ್ಲಪ್ಪ ಅಂದರೆ ನಾರ್ಮಲ್ ಶುಗರ್ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ 3 ಸ್ಪೂನಷ್ಟು ಹಾಟ್ ವಾಟರ್, ಬಿಸಿನೀರೇ ಯೂಸ್ ಮಾಡಬೇಕು, ನೆನಪಿರಲಿ. ವಾರ್ಮ್ ವಾಟರ್ ಆದರೆ ನಡೆಯಲ್ಲ, ಬಿಸಿನೀರೇ ಯೂಸ್ ಮಾಡ್ಕೊಳ್ಳಿ. 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಸೊ ಇದನ್ನು ಹ್ಯಾಂಡ್ ಬ್ಲೆಂಡರಲ್ಲಿ ಬೀಟ್ ಮಾಡ್ತಾ ಹೋಗಬೇಕು. ಇದು ಬರ್ತಾ ಬರ್ತಾ ಟೆಕ್ಸ್ಚರ್ ಚೇಂಜ್ ಆಗ್ತಾ ಬರುತ್ತೆ ಫ್ರೆಂಡ್ಸ್, ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ನೋಡ್ಕೊಳ್ಳಿ, ಇಷ್ಟು ಲಿಕ್ವಿಡ್ ಆಗಿದೆ ಇದು. ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಟೆಕ್ಸ್ಚರ್ ಬರುತ್ತೆ ಅದು ಅಂತ ಹೇಳ್ಕೊಂಡು. ಸೊ ಚೆನ್ನಾಗಿ ಬೀಟ್ ಮಾಡ್ತಾ ಇರಬೇಕು ಇದನ್ನು ಕಂಟಿನ್ಯೂಸ್ ಆಗಿ. ಎಲೆಕ್ಟ್ರಿಕ್ ಬ್ಲೆಂಡರ್ ಇರಲಾರ್ದೇನೂ ಈ ಕಾಫಿನ ಮನೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಸೊ ಇದಕ್ಕೆ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಆದರೂ ಬೇಕು. ಸೊ ಆದಷ್ಟು ತಾಳ್ಮೆಯಿಂದ ಚೆನ್ನಾಗಿ ಬರುವ ಹಾಗೆ ಮಾಡ್ಕೊಳ್ಳಿ. ಬರುತ್ತೆ, ಬಟ್ ಅದಕ್ಕೆ ಪೇಷನ್ಸ್ ಬೇಕಷ್ಟೆ. ಸೊ ಇಲ್ಲಿ ನಾನು ತುಂಬ ದಿವಸದಿಂದ ಟ್ರೈ ಮಾಡಬೇಕು ಅಂತಿದ್ದೆ, ಬಟ್ ಫೈನಲಿ ನಿನ್ನೆ ಟ್ರೈ ಮಾಡಿದೆ. ಸೊ ಇವತ್ತು ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು. ಇದು ಬರ್ತಾ ಬರ್ತಾ ನಿಮಗೆ ಕಲರ್ ಲೈಟ್ ಆಗ್ತಾ ಬರುತ್ತೆ ಫ್ರೆಂಡ್ಸ್, ಲೈಟ್ ಆಗ್ತಾ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಮುಂದೆ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಈಗಿನ ಟ್ರೆಂಡ್ ಇದು ಕಾಫಿ. ಸೊ ನೀವು ಮನೆಯಲ್ಲಿ ಹೊರಗಡೆ ಅಂತೂ ಈಗ ಎಲ್ಲೂ ಹೋಗೋಂಗೆ ಇಲ್ಲ, ಲಾಕ್ಡೌನ್ ಇರೋದರಿಂದ. ಆಮೇಲೆ ಲಾಕ್ಡೌನ್ ಮುಗ್ದಿಂದ ಅದ್ರ ಹೊರಗಡೆ ಹೋಗಿ ಮಾಡ್ಕೊಳ್ಳೋದಕ್ಕಿಂತ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಮನೆಯಲ್ಲಿನೇ ಟ್ರೈ ಮಾಡಿ. ಎಲ್ಲರಿಗೂ ಖುಷಿ ಇರುತ್ತೆ ಮನೆಯಲ್ಲೇ ಟ್ರೈ ಮಾಡಿ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಂಡು ಕುಡಿದೆ ಅಂತ ಹೇಳ್ಕೊಂಡು. ಸೊ ಮನೆಯಲ್ಲೇ ಹೆಂಗೂ ಫ್ರೀ ಇರ್ತೀರ, ಈಗ ಟ್ರೈ ಮಾಡಿಕೊಂಡು ಕುಡೀರಿ ಫ್ರೆಂಡ್ಸ್, ಮನೆಯವ್ರ ಜೊತೆ ಸೇರಿಕೊಂಡು. ಹಾಗೆ ಇದು ಸ್ವಲ್ಪ ಹೊತ್ತು ಸ್ಟಾರ್ಟಿಂಗ್ ಒಂದು 10 to 15 ಮಿನಿಟ್ಸ್ ಯಾವುದೇ ರೀತಿ ನಿಮಗೆ ಟೆಕ್ಸ್ಚರ್ ಗೊತ್ತಾಗೋದಿಲ್ಲ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ, ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ಕೊತಾ ಇರಿ. ಬರ್ತಾ 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 ಅದು ತಾನೇ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಸೊ ನಿಮಗೆ ಗೊತ್ತಾಗ್ತಾ ಆಗುತ್ತೆ. ಆಮೇಲೆ ನನಗೂ ಸ್ಟಾರ್ಟಿಂಗ್ ಹಾಗೆ ಅನಿಸ್ತು, ನಾನೇನಾದರೂ ನೀರು ಜಾಸ್ತಿ ಹಾಕಿಬಿಟ್ನಾ, ಯಾಕೋ ಲಿಕ್ವಿಡ್ ಜಾಸ್ತಿ ಅನ್ನಿಸ್ತಾ ಇದೆ, ಇದು ತಿಳು ಆಗ್ತಾಯಿದೆ, ನೀರು ಹಾಕಿದ್ದು ಜಾಸ್ತಿ ಆಯ್ತೇನೋ ಅಂತ ಹೇಳ್ಕೊಂಡು. ಬಟ್ ಇಲ್ಲ, ಕೊನೆಗೆ ಸರಿಯಾಗಿಯೇ ಬಂತು. ಆದರೆ ಅಳತೆ ತೊಗೋಬೇಕಾದ್ರೆ ಒಂದೇ ಸ್ಪೂನನ್ನು ಯೂಸ್ ಮಾಡಿ. ನೀವು ಯಾವ ಸ್ಪೂನಲ್ಲಿ ಕಾಫಿ ಪೌಡರು ಶುಗರು ತೊಗೊಂಡಿರ್ತೀರ ಅದೇ ಸ್ಪೂನಲ್ಲೇ ನೀರು ತೊಗೊಳ್ಳಿ. ಸ್ಪೂನು ಚೇಂಜ್ ಮಾಡಬೇಡಿ, ಅಂದರೆ ಅದು ಪರ್ಫೆಕ್ಟ್ ಅಳತೆ ನಿಮಗೆ ಬಂದುಬಿಡುತ್ತೆ. ಸೊ ನಾನಿಲ್ಲಿ ಮಾಡಿದ್ದು ಹಾಗೆ ಈ ಥರ ನೋಡಿ. ಅದು ಈಗ ಲೈಟಾಗಿ ಸ್ವಲ್ಪ ಫೋಮ್ ಆಗ್ತಾ ಇದೆ, ಇನ್ನೂ ಜಾಸ್ತಿ ಫೋಮ್ ಆಗಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಹೇಗೆ ನಿಮಗೆ ಕ್ರೀಮ್ ಟೆಕ್ಸ್ಚರ್ ಬರ್ತಾ ಇದೆ ಇದರಲ್ಲಿ. ಸೊ ಈ ಟೆಕ್ಸ್ಚರ್ ಇದಕ್ಕಿಂತ ಇನ್ನೂ ತಿಕ್ಕು ಬರುತ್ತೆ, ಅದು ಅಲ್ಲಿ ತನಕ ನೀವು ಮಾಡಬೇಕಾಗತ್ತೆ. ಆದಷ್ಟು ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಮಾಡಿ. ನಿಮ್ಮ ಜೊತೆ ನೀವು ಮಾಡೋದೇ ಇತ್ತಪ್ಪ ಅಂದರೆ ನಿಮ್ಮ ಜೊತೆ ನಿಮ್ಮ ಸಿಸ್ಟರ್ ಯಾರಾದರೂ ಇದ್ದರೆ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಲ್ಪ್ ಮಾಡೋರು ಯಾರಾದರೂ ಇದ್ದರೆ ಅವ್ರ ಜೊತೆ ಸೇರಿಕೊಂಡು ಮಾಡಿ. ಈ ಹ್ಯಾಂಡ್ ಬ್ಲೆಂಡರಲ್ಲಿ ಒಬ್ಬರಿಗೆ ಮಾಡ್ತೀನಿ ಅಂತಂದರೆ ಸ್ವಲ್ಪ ತ್ರಾಸು ಅಂತಂದರೆ ಹ್ಯಾಂಡ್ ಪೇನ್ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬ್ಲೆಂಡ್ ಮಾಡೋಕ್ಕೆ ಸುಸ್ತಾಗಿಬಿಡುತ್ತೆ. ಶೇರ್ ಮಾಡ್ಕೊಂಡು ಮಾಡೋದ್ರಿಂದ ನೀವು ಬೇಗನೂ ಮಾಡ್ಕೋಬೋದು. ಆದಷ್ಟು ಒಬ್ಬರೇ ಮಾಡೋದಾದ್ರೆ ಸ್ವಲ್ಪ ಬಿಟ್ಟು ಬ್ಲೆಂಡ್ ಮಾಡೋದು ಬಿಟ್ಟು ವಾಪಸ್ ಮಾಡಿ, ಬ್ಲೆಂಡ್ ಮಾಡೋದು ಬಿಟ್ಟು ಮಾಡೋದ್ರಿಂದ ಟೈಮ್ ಜಾಸ್ತಿ ತೊಗೊಳುತ್ತೆ. ಆಮೇಲೆ ನಿಮಗೆ ಬೇಜಾರು ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನೊಬ್ಬರ ಜೊತೆ ಸೇರಿಕೊಂಡು ಇದನ್ನು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ತೊಗೋಬೇಕಾದ್ರೆ ಸ್ವಲ್ಪ ಪಾತ್ರೆನ ಈ ರೀತಿ ನಾನು ತೋರಿಸಿದ್ದೀನಲ್ಲ, ಈ ರೀತಿ ಒಂದು ಸ್ವಲ್ಪ ಅಗ್ಲದ ಬೌಲ್ ತೊಗೊಳ್ಳಿ. ಅದು ನಿಮಗೆ ಬ್ಲೆಂಡ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ, ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು ಈಸಿಯಾಗಿ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿ, ಈ ಥರ ಬರ್ತಾ ಬರ್ತಾ ಅದು ಸ್ವಲ್ಪ ಫೋಮಿ ಆಗ್ತಾ ಹೋಗುತ್ತೆ.
ಇದು ನಿಮಗೆ 2 ರೀತಿಯಿಂದನೂ ನೀವು ಮಾಡ್ಕೋಬೋದು. ಹಾಟ್ ಕಾಫಿನೂ ಮಾಡ್ಕೋಬೋದು, ಕೋಲ್ಡ್ ಕಾಫಿನೂ ಮಾಡ್ಕೋಬೋದು. ಹಾಟ್ ಕಾಫಿ ಅಂತಂದರೆ ಯೂಶ್ವಲಿ ಸ್ವಲ್ಪ ವಯಸ್ಸಾದವರಿಗೆ ಇಷ್ಟ ಆಗಲ್ಲ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಎಲ್ಲರಿಗೂ ಅಂತ ನಾನು ಹೇಳಲ್ಲ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಅಂಥವ್ರು ನೀವು ಬಿಸಿ ಹಾಲು ಹಾಕ್ಕೊಂಡು ಮಾಡ್ಕೋಬೋದು. ಈಗಿನ ಜನ್ರೇಷನಿಗೆ, ಈಗಿನ ಮಕ್ಕಳಿಗೆ ಕೋಲ್ಡ್ ಕಾಫಿ ಇಷ್ಟ. ಸೊ ಅಂಥವ್ರು ಕೋಲ್ಡ್ ಕಾಫಿ ಮೇಲೂ ಮಾಡ್ಕೋಬೋದು. ಸೊ ಟ್ರೈ ಮಾಡಿ ಇದನ್ನು ಮನೆಯಲ್ಲಿ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಲ್ಲ ನಿಮಗೆ ವಿಡಿಯೋದಲ್ಲಿ, ಈ ರೀತಿ ನಿಮಗೆ ಬರ್ತಾ ಬರ್ತಾ ಕ್ರೀಮ್ ಟೆಕ್ಸ್ಚರ್ ಬರ್ತಾ ಹೋಗುತ್ತೆ. ಅದು ಆದಷ್ಟು ಕ್ರೀಮ್ ಟೆಕ್ಸ್ಚರ್ ಬರ್ತಾ ಇದ್ದಂಗೆ ಸ್ವಲ್ಪ ಕೈ ಬಿಡದೆ ಬ್ಲೆಂಡ್ ಮಾಡ್ತಾ ಹೋಗಬೇಕು. ಅಂದರೆ ನಿಮಗೆ ಇನ್ನೂ ಬೇಗ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ, ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಬರ್ತಾ ಬರ್ತಾ. ಸೊ ಆವಾಗ ನಿಮಗೆ ಇದು ಪರ್ಫೆಕ್ಟ್ ಟೆಕ್ಸ್ಚರ್ ಅಂಥೇಳಿ ಗೊತ್ತಾಗುತ್ತೆ. ಆ ಚಮಚದಿಂದ ಎತ್ತಿದಾಗ ಅದು ನೀರು ಥರ ಬೀಳಬಾರ್ದು ಕೆಳಗಡೆ, ಗಟ್ಟಿಯಾಗಿ ಅಂಟ್ಕೊಂಡಿರಬೇಕು. ಅಲ್ಲಿ ತನಕ ಅದನ್ನು ಮಾಡ್ಕೋಬೇಕಾಗತ್ತೆ. ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ, ನಾನು ತೋರಿಸ್ತಾ ಹೋಗ್ತೀನಲ್ಲ ಅದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡಿ, ಇದು ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 10 ನಿಮಿಷ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಸೊ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂಥೇಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಆವಾಗ. ಆಮೇಲೆ ಇದನ್ನು ನಾನು ಹೇಳಿದ್ನಲ್ಲ ಟ್ರೈ ಮಾಡಬೇಕು ಅಂತ ಹೇಳೋಕ್ಕೆ ಶುರು ಮಾಡಿ ಸುಮಾರು ಒಂದು 4-5 ದಿವಸನೇ ಆಯಿತು ಫ್ರೆಂಡ್ಸ್. ನಾನು ಒಬ್ಬಳೇ ಮಾಡಬೇಕಲ್ಲ ಅಂತ ಅನ್ಕೋತಾ ಇದ್ದೆ. ಕಡೆಗೆ ನನ್ನ ಸಿಸ್ಟರ್ ನನಗೆ ಮಾಡೋಣ ಅಂತ ಹೇಳಿದ್ರಿಂದ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಕಾಫಿ ಮಾತ್ರ ಸಖತ್ತಾಗಿದೆ. ಟೇಸ್ಟ್ ಮಾಡಿ ಮನೆಯಲ್ಲಿ ಹೇಗಿದೆ ಅಂಥೇಳಿ ನನಗೆ ವಿಡಿಯೋ ನೋಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ನೋಡಿ, ಇದು ಈಗ ಒಂದು ಟೆಕ್ಸ್ಚರಿಗೆ ಬಂತು. ತೋರಿಸ್ತೀನಿ ಈಗ ನಿಮಗೆ ಬ್ಲೆಂಡರಲ್ಲಿ ಹೇಗೆ ಅಂಟ್ಕೊಳ್ಳುತ್ತೆ, ಇದು ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳ್ಕೊಂಡು. ಇಷ್ಟು ಟೆಕ್ಸ್ಚರಿಗೆ ಸಾಕು, ಜಾಸ್ತಿ ಇನ್ನೂ ಜಾಸ್ತಿ ಬೇಕಂತೇನಿಲ್ಲ. ನೋಡಿ, ಈ ಥರ ಸ್ಟಿಕ್ ಆಗಬೇಕದು ಬ್ಲೆಂಡರಲ್ಲಿ. ಇದಾದರೆ ಪರ್ಫೆಕ್ಟ್ ಕ್ರೀಮಿ ಟೆಕ್ಸ್ಚರ್ ಅಂತ ಹೇಳ್ಕೊಂಡು. ಸೊ ಇದನ್ನೇ ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಾನು. ಇದರಲ್ಲಿ ಬೌಲಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ಕೊಂಡು, ಕಾಫಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು. ಸೊ ನಾನಿಲ್ಲಿ 2 ಗ್ಲಾಸ್ನಷ್ಟು ಕಾಯಿಸಿ ಆಸಿರುವಂಥ ಹಾಲು ತೊಗೊಂಡಿದ್ದೀನಿ. ಇದನ್ನು ನೀವು ಟೆಟ್ರಾ ಪ್ಯಾಕ್ ಮಿಲ್ಕ್ ಇತ್ತಪ್ಪ ಅಂದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ನಾರ್ಮಲ್ ಹಾಲು ತೊಗೊಂಡಿದ್ದೀನಿ. ಸೊ 2 ಗ್ಲಾಸ್ ಆಫ್ ಮಿಲ್ಕು, ಅದಕ್ಕೆ ನಾನು 3-4 ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೋಲ್ಡ್ ಕಾಫಿ ಮಾಡ್ತಾ ಇರೋದ್ರಿಂದ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. 3-4 ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಸೊ ಅದರ ಮೇಲ್ಗಡೆ ನೀವು ಮಾಡಿಟ್ಟಿರುವಂಥ ಈ ಟೆಕ್ಸ್ಚರ್, ಫೋಮಿ ಟೆಕ್ಸ್ಚರ್ ಇರುವಂಥ ಕ್ರೀಮ್ನ ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಇದಕ್ಕೆ ಹಾಟಾಗಿನೂ ಮಾಡ್ಕೋಬೋದು ಅಂದಲ್ಲ, ಅದಕ್ಕೆ ಬಿಸಿ ಹಾಲು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಇದಕ್ಕೆ ಹಾಕಿರೋ ಸಕ್ಕರೆ ಸಾಲದು ಅಂತ ಅನಿಸಿದರೆ, ಯೂಶ್ವಲಿ ಸಾಕಾಗುತ್ತೆ, ಜಾಸ್ತಿ ಬೇಕಾಗಲ್ಲ. ಜಾಸ್ತಿ ಶುಗರ್ ಕಾಫಿಗೆ ಜಾಸ್ತಿ ಶುಗರ್ ಹಾಕ್ಕೊಂಡು ಕುಡಿಯೋರಿದ್ದರೆ ನೀವು ಹಾಲಿನ ಜೊತೆಗೆ ಒಂದು ಸ್ವಲ್ಪ ಶುಗರನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ಬೋದು. ಅದನ್ನು ಹಾಕ್ಕೊಂಡ್ರೂ ಸಾಕಾಗುತ್ತೆ. ಸೊ ಇದನ್ನು ಈ ರೀತಿ ಮೇಲ್ಗಡೆ ಟಾಪಿಂಗ್ ಆಗಿ ಹಾಕ್ಕೋಬೇಕು. ಇದು ಮೇಲ್ಗಡೆ, ಹಾಲಿನ ಮೇಲ್ಗಡೆ ತೇಲ್ತಾ ಇರುತ್ತೆ ಈ ರೀತಿ. ಸೊ ನೋಡಿದ್ರಲ್ಲ, ಇಷ್ಟೇ ಫ್ರೆಂಡ್ಸ್. ಇದು ಡಾಲ್ಗೋನಾ ಕಾಫಿ ಅಂದರೆ ಈಸಿ ಮನೆಯಲ್ಲಿ ಮಾಡೋದು, ಪೇಷನ್ಸ್ ಇರಬೇಕಷ್ಟೇ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತು ಹೋಗಿ ಬರ್ತೀನಿ ಫ್ರೆಂಡ್ಸ್, ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್.